ನಾನು ಮಾಡ್ತಾ ಇರೋದು ಈ ಮೂರು ಇಲ್ಲದ ಕೃಷಿ ನಾನು ಮಾಡ್ತಾ ಇದ್ದೀನಿ ಸ್ವಾಮಿ. ಹಾಗಾಗಿ ಯುವಕರೇ ನಂತರ ಕೃಷಿ ಮಾಡಿ, ನೀವು ಎಲ್ಲರಿಗೂ ಲಾಭನೇ ಆಗುತ್ತೆ ಅಂತ ನಾನು ಹೇಳ್ತೀನಿ. ಏನ್ರಿ ಇವನು ಯಾರೋ ಒಬ್ಬ ಲೆಕ್ಚರರು ರಾಮಲಿಂಗೇಗೌಡ ಅಂತ ಅವನಲ್ಲ, ಇವನೇನು ಕಡ್ದು ಕಟ್ಟೆ ಹಾಕ್ತಾನ್ರಿ ಜಮೀನಲ್ಲಿ, ಹಿಂಗೆಲ್ಲ ಹೇಳವನಲ್ರಿ, ಸುಳ್ಳೋ ನಿಜನೋ ಅಂತ ನೀವೇ ಕೇಳಿ. ನಾನು 100 ರೂಪಾಯಿಗೋಸ್ಕರ ಬರೀ ಅಡಿಕೆನೇ ಯಾಕೆ ಹಾಕೊಂಡು ಕೂತ್ಕೋಬೇಕು? 100 ರೂಪಾಯಿಗೋಸ್ಕರ ಬರೀ ತೆಂಗನ್ನೇ ಯಾಕೆ ಹಾಕೊಂಡು ಕೂತ್ಕೋಬೇಕು? 100 ರೂಪಾಯಿಗೋಸ್ಕರ ಬರೀ ಬಾಳೆನೇ ಯಾಕೆ ಹಾಕೊಂಡು ಕೂತ್ಕೋಬೇಕು? ಈಗ ಇಡೀ ಭೂಮಿನ ತಿಪ್ಪೆ ಮಾಡಕ್ಕೆ ಹೊಂಟಿದ್ದೀನಿ ಸ್ವಾಮಿ ನಾನು. ತಿಪ್ಪೆ ಒಂದತೆ ಮಾಡ್ಕೊಂಡು ಗೊಬ್ಬರ ಬರೋದು ಬೇಡ ತೋಟಕ್ಕೆ, ಭೂಮಿನೇ ತಿಪ್ಪೆ ಆಗಬೇಕು. ಈ ಕಾನ್ಸೆಪ್ಟು ನಾವು ಮಾಡಿರೋದು ನೋಡಿ. ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, 3 ತಿಂಗಳು ಭಯಂಕರ ಬೇಸಿಗೆ. ಅವಾಗೇನೈತೆ, ಭೂಮಿ ಒಳಗಿರ್ತಕ್ಕಂಥ ನೀರು ಮೋಡ ಆಗಕ್ಕೆ ಮೇಕ್ ಬರಬೇಕಲ್ವಾ, ಕೇಶಾಕರ್ಷಣ ಶಕ್ತಿ ಅಂತ ನಾವು ಕರಿತೀವಿ ಅದನ್ನು. ನೋಡಿ ಇಲ್ಲಿ ನೋಡಿ ಮೂಸುಂಬೆ ಎಷ್ಟಿದೆ ನೋಡಿ ಸ್ವಾಮಿ, ಇದ್ರ ತುಂಬವ ಇಂಥವು 100 ಗಿಡ ಅವೆ ನನ್ನ ಹತ್ರ ಮೂಸುಂಬೆ. ಇವೆಲ್ಲ ದುಡ್ಡಲ್ವಾ? ನಾವು ವಿಧಾನಸೌಧ ಕೊಂಡ್ಕೊಳ್ಳೋ ವ್ಯವಸ್ಥೆ ಬೇಡಿ, ನನ್ನ ಕುಟುಂಬ ನಾವು ಸರಿಯಾದ ರೀತಿ ಜೀವನ ಮಾಡೋಕೆ ಇವೆಲ್ಲ ಆಯ್ತಾವ ತಾನೆ. ಮತ್ತು ಇದೇ ಕೃಷಿ. ಮತ್ತೆ ಈಗ 1 ಎಕರೆ 5 ಎಕರೆ 10 ಎಕರೆ ಇದ್ರೂ ಕೂಡ ಮನೆಯವರೇ ಅದನ್ನು ಮೇಂಟೈನ್ ಮಾಡ್ಕೋಬೋದು. ಕೋಕೋ ಆದರೆ ಕಾಫಿ ಹಂಗೆ ಮಾಡೋಕ್ಕಲ್ಲ, ಅದಕ್ಕೆ 10-20 ಜನ ಲೇಬರ್ನ ಹಿಡ್ಕೊಂಬರ್ಬೇಕು, ಅದನ್ನು ಕೀಳಬೇಕು, ಅದನ್ನು ಇದು ಮಾಡಿ ಒಣಗಿಸ್ಬೇಕು, ಭಯಂಕರ ಅದು ಕೆಲಸ ಜಾಸ್ತಿ ಹಿಡಿತತೆ. ಹೊಸದಾಗಿ ತೋಟ ಮಾಡೋರಿಗೆ ಒಂದು ಸರ್, ವ್ಯವಸಾಯ ಲಾಸು ಅನ್ನತಕ್ಕಂಥ ಮಾತು ಇವತ್ತು ಕೇಳ್ತಾ ಇದ್ದೀವಿ ಎಲ್ಲ ಕಡೆ. ಜನನೂ ಹಾಗೆ ಅಂತಾರೆ, ಸರ್ ವ್ಯವಸಾಯ ಲಾಸು ಅಂತ ಹೇಳ್ತಾ ಇದ್ದಾರೆ. ಹೌದು, ಲಾಸು. ನಾವು ಮಾಡೋ ರೀತಿಯಲ್ಲಿ ವ್ಯವಸಾಯ ಲಾಸು. ಏನು? 3 ಖರ್ಚು ಬರ್ತವೆ ವ್ಯವಸಾಯಕ್ಕೆ, ಬಲವಾದವು 3 ಖರ್ಚು ಬರ್ತವೆ. ಒಂದು ಉಳುಮೆ ಖರ್ಚು, ಚೆನ್ನಾಗಿ ಟ್ರ್ಯಾಕ್ಟ್ರ್ ಕರೆಸಿ ಉಳುಮೆ ಮಾಡ್ತೀವಲ್ವ, ಅದು ಲಕ್ಷಗಟ್ಟಲೆ ಅದೊಂದು ಖರ್ಚು ಮಾಡ್ತೀವಿ. 2 ಅದಕ್ಕೆ ಹಾಕ್ತಕ್ಕಂಥ ಕೆಮಿಕಲ್ಲು ಗೊಬ್ಬರಗಳು, ಕೆಮಿಕಲ್ಲು ಹಾಕ್ತೀವಿ. ಹೊರಗಡೆ ತಂದು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅಂತ ಲೋಡ್ಗಟ್ಟಲೆ ತಂದು ಹುರಿತೀವಿ. ಅವ್ರು ಯಾವುದೇ ಗೊಬ್ಬರ ಹಾಕಿರಲಿ, ಗೊಬ್ಬರದ ಖರ್ಚು ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಇನ್ನು 3ನೇದು ಲೇಬರ್ ಕೂಲಿ, ಇದನ್ನು ಲಕ್ಷಗಟ್ಟಲೆ ಖರ್ಚು ಮಾಡ್ತೀವಿ. ಈ 3 ಇಲ್ಲ ಅಂದರೆ ವ್ಯವಸಾಯ ಇವತ್ತಿಲ್ಲ. 1 ಉಳುಮೆ ಟ್ಯಾಕ್ಟ್ರು, 2 ಗೊಬ್ಬರಗಳು, ಯಾವುದೇ ರೀತಿ ಗೊಬ್ಬರ ಆಗಿರ್ಬೋದು ಗೊಬ್ಬರಗಳು, 3ನೇದು ಲೇಬರು ಕೂಲಿ ಕಾರ್ಮಿಕರು. ಇವು 3 ನಾನು ಮಾಡ್ತಾ ಇರೋದು. ಈ 3 ಇಲ್ಲದ ಕೃಷಿ ನಾನು ಮಾಡ್ತಾ ಇದ್ದೀನಿ ಸ್ವಾಮಿ. ಹಾಗಾಗಿ ಯುವಕರೇ ನಂತರ ಕೃಷಿ ಮಾಡಿ, ನೀವು ಎಲ್ಲರಿಗೂ ಲಾಭನೇ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಾನು ಮಾಡ್ತಾ ಇರೋದು ಆ ಕೃಷಿ. ಯಾಕೆ ನೀವು ನೋಡಿ, ಲೇಬರ್ ಇಲ್ಲದ ಕೃಷಿ, ಗೊಬ್ಬರ ಆಗ್ತಲೇ ಇರೋದು ಕೃಷಿ, ಉಳುಮೆ ಇಲ್ಲದ ಕೃಷಿ ನಂದು. ಹೌದು, ಇಲ್ಲ. ನಮ್ಮೂರಲ್ಲೇ ವಿಚಾರಿಸಿ ಸ್ವಾಮಿ, ನಮ್ಮೂರಲ್ಲೇ ವಿಚಾರಿಸಿ ಹೋಗಿ. ಅಲ್ಲಿ ನಮ್ಮ ದಬ್ಬೆಘಟ್ಟ ಆ ಗ್ರಾಮ ಮಧ್ಯದಲ್ಲಿ. ಈಗ ನಾನು ವಿಡಿಯೋದು ಮೂಡ್ಕೊಂಡು ಹೋದ್ಮೇಲೆ ಆ ಕ್ರಾಸ್ ಒಳಗೆ ಕೂತ್ಕೊಳ್ಳಿ, ಅಲ್ಲಿರೋ ಒಂದು ಅಂಗಡಿ ಐತೆ, ಬೀಡಿ ಸೇತಿರೋ ಸಿಗರೇಟ್ ಸೇತಿರೋ ಕಾಫಿ ಕುಡಿತಿರೋ ಕೂತ್ಕೊಳ್ಳಿ. ಅಲ್ಲೂ ಕೆಲವು ಜನ ಬೀಡಿ ಸಿಗರೇಟ್ ಸೇತ್ಕೊಂಡು ಕಾಫಿ ಕುಡ್ಕೊಂಡು ಕೂತಿರ್ತಾರೆ. ಏನ್ರಿ ಇವನು ಯಾರೋ ಒಬ್ಬ ಲೆಕ್ಚರರು ರಾಮಲಿಂಗೇಗೌಡ ಅಂತ ಅವನಲ್ಲ, ಇವನೇನು ಕಡ್ದು ಕಟ್ಟೆ ಹಾಕ್ತಾನ್ರಿ ಜಮೀನಲ್ಲಿ, ಹಿಂಗೆಲ್ಲ ಹೇಳವನಲ್ರಿ, ಸುಳ್ಳೋ ನಿಜನೋ ಅಂತ ನೀವೇ ಕೇಳಿ. ಅವಾಗ ಅವರೆಲ್ಲ ಹೇಳ್ತಾರೆ, ಹೌದು ಸ್ವಾಮಿ ಅವ್ನು ರಾತ್ರಿ ಹೊತ್ತಾಗ ಕರ್ಕೊಂಬತ್ತಾನೆ ಲೇಬರ್ ಎಲ್ಲ ಮಾಡಿಸ್ಬಿಡ್ತು, ನಾನೇನು ಮಾಡಿಸಿಲ್ಲ ಅಂತ ಹೇಳ್ತಾನೆ ಅಂತ ಹೇಳ್ತಾರಾ? ಎಲ್ಲರಿಗೂ ಗೊತ್ತಿದೆ. ಅವನೇನಿಲ್ಲ, ಬೆಳಗಿನ ಸಂಜೆ ತನಕ ಒಬ್ಬನೇ ಕೆರಿತಾ ಇರ್ತಾನಲ್ಲ ಮಾರಾಯ, ಅವ್ನಿಗೇನು ಬುದ್ಧಿ ಇಲ್ವಾ? ಸೋಮನ್ ಮಾಡು ಅಂತ ಅದೇನು ಮಾಡ್ತಾನಲ್ಲ ಅವನು ಅಂತ ಜನ ಮಾತಾಡ್ತಾವ್ರೆ ಹೊರ್ತು ಲೇಬರ್ ಕರ್ಕೊಂಬಂದು ಮಾಡಿಸ್ತೀನಿ ಅಂತ ಯಾರೂ ಅಂತ ಇಲ್ಲ ಅವರು. ಹಾಗಾಗಿ ಯುವಕರಿಗೆ ಹೇಳೋದಷ್ಟೇ, ಇವತ್ತು ಹೊಸ ಕೃಷಿಗೆ ಬರೋರಿಗೆ ಹೇಳೋರಿಗೆ ಅಷ್ಟೇ ನಾನು ಹೇಳೋದು. ಇವು 3 ನಮಗೆ ಏಟ್ ಬೀಳ್ತಾರದೇ ಇದು. ಒಂದು ಆ 3ಅನ್ನು ನೀವು ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡು ವ್ಯವಸಾಯ ಮಾಡಕ್ಕೆ ಹೋಯ್ತಿರೋ. ಈಗ ನೋಡಿ, ನನ್ನ ತೋಟ ನೋಡಿರ್ತಾನೆ, ಇವಾಗ ಸಮಗ್ರ ಕೃಷಿ ತಾನೆ. ಇವಾಗ ನೋಡಿ, ಅಡಿಕೆಯಲ್ಲಿ ಒಂದು 10 ರೂಪಾಯಿ ಬತ್ತತಾ, ಬರಲಿ ಸ್ವಾಮಿ. ತೆಂಗಲ್ಲಿ 10 ರೂಪಾಯಿ ಬತ್ತತಾ, ಬರಲಿ ಸ್ವಾಮಿ. ಬಾಳೆಲ್ಲಿ ಒಂದು 10 ರೂಪಾಯಿ ಸಿಗ್ತತಾ, ಸಿಕ್ಲಿ ಸ್ವಾಮಿ. ಅಲ್ಲಿ ಎಳ್ಳಿ ಗಿಡ ಹಾಕಿದ್ದೀನಿ 10 ರೂಪಾಯಿ ಸಿಗ್ತತಾ, ಬರಲಿ ಸ್ವಾಮಿ. ಇಲ್ಲಿ ಮೂಸುಂಬೆ ಹಾಕಿದ್ದೀನಿ 10 ರೂಪಾಯಿ ಸಿಗುತ್ತಾ, ಬರಲಿ. ಕಿತ್ತಲೆ ಹಾಕಿದ್ದೀನಿ 10 ರೂಪಾಯಿ ಸಿಗುತ್ತಾ, ಬರಲಿ. ಜಾಯ್ಕಾಯಿ ಹಾಕಿದ್ದೀನಿ 10 ರೂಪಾಯಿ ಸಿಗುತ್ತಾ, ಬರಲಿ. ಅಲ್ಲೊಂದು ಇನ್ನೊಂದು ಕೋಳಿ ಕುರಿ ಸಾಕಿದ್ದೀನಿ 10 ರೂಪಾಯಿ ಸಿಗುತ್ತಾ, ಬರಲಿ. ಇನ್ನೇನೋ ಸಾಕಿದ್ದೀನ, ಹಾಲು ಮೊಸರು ಅವು ಹಸುಗಳು ಸಾಕಿದ್ದೀನ, 10 ರೂಪಾಯಿ ಬರಲಿ ಸ್ವಾಮಿ. ಇವೆಲ್ಲ ಸೇರ್ಕೊಂಡ್ರೆ 100 ರೂಪಾಯಿ ಆಯ್ತಲ್ವಾ? ನಾನು 100 ರೂಪಾಯಿಗೋಸ್ಕರ ಬರೀ ಅಡಿಕೆನೇ ಯಾಕೆ ಹಾಕೊಂಡು ಕೂತ್ಕೋಬೇಕು? 100 ರೂಪಾಯಿಗೋಸ್ಕರ ಬರೀ ತೆಂಗನ್ನೇ ಯಾಕೆ ಹಾಕೊಂಡು ಕೂತ್ಕೋಬೇಕು? 100 ರೂಪಾಯಿಗೋಸ್ಕರ ಬರೀ ಬಾಳೆನೇ ಯಾಕೆ ಹಾಕೊಂಡು ಕೂತ್ಕೋಬೇಕು? ಅಲ್ವೇ ಸ್ವಾಮಿ? ನಾನು ಎಲ್ಲವನ್ನೂ ಹಾಕಿದ್ದೀನಿ. ನನಗೆ 100 ರೂಪಾಯಿ ಒಂದೇ ಗಿಡದಲ್ಲಿ ಬರೋದು ಬೇಡ. ಎಲ್ಲ ಗಿಡದಲ್ಲೂ 10 ರೂಪಾಯಿ ಬರಲಿ ಸಾಕು. 10 ಗಿಡದಿಂದ 100 ರೂಪಾಯಿ ಆಯಿತು. ನಾನೇನು ಖರ್ಚು ಮಾಡೋದೇ ಇಲ್ಲ, ಲೇಬರು ಇಲ್ಲ, ಖರ್ಚು ಇಲ್ಲ. ಆ 100 ರೂಪಾಯಿ ನನಗೆ ಲಾಭ ಅಲ್ವಾ?
ನಾನು ಇದು ನನ್ನ ಪಾಲಿಸಿ ಸ್ವಾಮಿ. ಮಾಡಿ, ನಿಮ್ಗೆ ಇಷ್ಟ ಆದರೂ ಮಾಡಿ ಸ್ವಾಮಿ, ಕಷ್ಟ ಏನಾಗಲ್ಲ. ಹ್ಞೂ ನೋಡಿ, ಉತ್ತೇ ಮಾಡಬೇಕು ಅಂತಿರಲ್ಲ ನೋಡಿ, ಉತ್ತಿದ್ದೀನ ನಾನು, ಉಳ್ದೆಲ್ಲ ಬೆಳೆದಿರೋದು ಇದು ದ್ವಿದಳ ಧಾನ್ಯ. ಈಗ ಬೆಳ್ಕೊತಾವೆ, ಇನ್ನು ವರ್ಷ ಪೂರ್ತಿ ಹೋಗೋದಿಲ್ಲ ಇವು. ಇವೇ ಬಲ್ತವೆ, ಅವೇ ಉದುರ್ತವೆ. ಈ ಮಲ್ಚಿಂಗ್ ಆಗುತ್ತಲ್ಲ, ಈ ದ್ವಿದಳ ಧಾನ್ಯದ ಎಲೆಗಳವೆಲ್ಲ, ಇವು ಎಲ್ಲ NPK ಎಲ್ಲರೂ ಸಪ್ಲೈ ಮಾಡ್ತಾರೆ ಭೂಮಿಗೆ. ಹೌದು ಹೌದು, ನಮಗೆ ಬೇಕಾದ್ರೆ ತಗೋತೀನಿ, ಬಾಕಿದ್ ಇಲ್ಲೇ ಬಿಡ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ತಗೋತೀನಿ. ಇಲ್ಲೇ ಬೀಳ್ತಾವ, ಮತ್ತೆ ಹುಟ್ಟುತ್ತವೆ. ಭೂಮಿ ಫಲವತ್ತಾಗುತ್ತೆ ಸ್ವಾಮಿ. ಇಲ್ಲಿ ಆ ಸ್ಮೂತ್ನೆಸ್ ನೋಡಿ ಸ್ವಾಮಿ. ಭೂಮಿ ಎಲ್ಲರ ಕೈ ಹಾಕಿ ಸ್ವಾಮಿ, ಇಲ್ಲಿ ನೋಡಿ ಸ್ವಾಮಿ, ಇಲ್ಲಿ ನೋಡಿ ಸ್ವಾಮಿ. ನೀವು ಎಲ್ಲರ ಕೈ ಹಾಕಿ ಸ್ವಾಮಿ, ಇಲ್ಲಿ ನೋಡಿ ಸ್ವಾಮಿ. ಹ್ಞೂ, ಎಲ್ಲರ ಕೈ ಹಾಕಿ, ಇಲ್ಲಿ ನೋಡಿ. ಇದು ಏನು ಅಂತ ಕರಿತೀರಾ? ಬನ್ನಿ, ಇನ್ನೆಲ್ಲಿ ಕೈ ಹಾಕ್ತೀರಾ? ಬನ್ನಿ. ಹ್ಞೂ, ಎಲ್ಲರ ಕೈ ಹಾಕಿ ನೋಡಿ, ಇಲ್ಲಿ ನೋಡಿ, ಅಲ್ಲಿ ನೋಡಿ, ಭೂಮಿನ ನೋಡಿ, ಇಲ್ಲಿ ನೋಡಿ. ಹ್ಞೂ, ಇಲ್ಲಿ ನೋಡಿ, ನೋಡಿ. ಈಗ ಇಡೀ ಭೂಮಿನ ತಿಪ್ಪೆ ಮಾಡಕ್ ಹೊಂಟಿದ್ದೀನಿ ಸ್ವಾಮಿ ನಾನು. ತಿಪ್ಪೆ ಒಂದತೆ ಮಾಡ್ಕೊಂಡು ಗೊಬ್ಬರ ಬರೋದು ಬೇಡ ತೋಟಕ್ಕೆ, ಭೂಮಿನೇ ತಿಪ್ಪೆ ಆಗಬೇಕು. ಈ ಕಾನ್ಸೆಪ್ಟು ನಾವು ಮಾಡಿರೋದು. ನೋಡಿ, ಎಲ್ಲರ ನೋಡಿ ಕೈ ಹಾಕಿ, ಆ ಕಲರ್ ನೋಡಿ ಹೆಂಗಿದೆ ಎಲ್ಲ ಭೂಮಿ. ಹ್ಞೂ, ಎಲ್ಲ ಗೊಬ್ಬರ ಇಲ್ಲಿ ನೋಡಿ. ಹ್ಞೂ, ಬರೀ ಗಿಡದ ಬುಡದಲ್ಲಿ ಮಾತ್ರ ಅಲ್ಲ, ಇಡೀ ತೋಟನೇ ಹಂಗೆ ಆಗಿದೆ. ನೋಡಿ, ಎಲ್ಲ ತೋಲು ಅಷ್ಟೇ. ಇದು ನೋಡಿ, ಇದೇನು ಕಡಿಮೆನಾ? ಇನ್ನು ಬುಡದಲ್ಲಂತೂ ಮಾತಾಡ್ಸಂಗಿಲ್ಲ. ಇಲ್ಲಿ ನೋಡಿ. ಹ್ಞೂ, ಇಲ್ಲಿ ನೋಡಿ, ಇದನ್ನು ಇದೇನು ಅಂತ ಕರಿತೀವಿ ನೋಡಿ. ಇಲ್ಲಿ ನೋಡಿ. ಹ್ಞೂ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಲೂಸ್ ಇದೆ ನೋಡಿ. ಇಲ್ಲಿ ಬನ್ನಿ, ಒಂದು 10 ಬಿಂದಿಗೆ ಅಲ್ಲ 100 ಬಿಂದಿಗೆ ನೀರು ಇಲ್ಲಿ ಮುಂದೆ ಕರಿಯೋದಿಲ್ಲ, ಎಲ್ಲ ಇದಿಲ್ಲೇ ಕುಡಿಯುತ್ತೆ ನೀರು ನೋಡಿ. ಆ ಥರ ಎಲ್ಲ ಲೂಸ್ ಆಗೋಗಿದೆ ನೋಡಿ, ದೋರ್ ಬಿದ್ದಂಗೆ ಬಿದ್ದಿದೆ ನೋಡಿ. ಇದು ಈ ಥರ ಆಗಬೇಕು. ಆಗ್ಬಿಟ್ಮೇಲೆ ಮುಗಿತಾ ಆಮೇಲೆ ಏನೂ ಇದು ಕೇಳೋದಿಲ್ಲ. ಇನ್ನು 5-10 ವರ್ಷಗಳ ಕಾಲ ನಂದು ಇದೇ ಥರ ಮಾಡಿಬಿಟ್ಟು 5-10 ವರ್ಷ ಮಾಡಿಬಿಟ್ರೆ ಆಮೇಲೆ ನನ್ನ ಭೂಮಿಗೆ ಯಾವುದೇ ನೀರಿನ ಅವಶ್ಯಕತೆ ಬೇಕಿಲ್ಲ. ಮಳೆಗಾಲದಲ್ಲಿ ಏನು ಮಳೆ ಆಗುತ್ತೋ ಅಷ್ಟೇ ಸಾಕು. ಬೇಸಿಗೆ ಕಾಲದಲ್ಲಿ 3 ತಿಂಗಳು ಅದೇ ಮೇಂಟೈನ್ ಆಗುತ್ತೆ. ಯಾಕೆ ಅಂತಂದರೆ ಮಳೆಗಾಲದಲ್ಲಿ ಊದಂಥ ನೀರನ್ನು ಎಲ್ಲ ಅದು ಭೂಮಿಗೆ ಎಳ್ಕೊಳ್ಳುತ್ತೆ ಅಲ್ವಾ, ಅದು ಗುರುತ್ವಾಕರ್ಷಣ. ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, 3 ತಿಂಗಳು ಭಯಂಕರ ಬೇಸಿಗೆ. ಅವಾಗೇನೈತೆ, ಭೂಮಿ ಒಳಗಿರ್ತಕ್ಕಂಥ ನೀರು ಮೋಡ ಆಗಕ್ಕೆ ಮೇಕ್ ಬರಬೇಕಲ್ವಾ, ಕೇಶಾಕರ್ಷಣ ಶಕ್ತಿ ಅಂತ ನಾವು ಕರಿತೀವಿ ಅದನ್ನು. ಅದು ಮೇಲಕ್ಕೆ ಬರುತ್ತೆ, ನೀರು ಮೇಲಕ್ಕೆ ಬರುತ್ತೆ, ಮೋಡಕ್ಕೆ ಹೋಗ್ಬೇಕಲ್ಲ. ಅದು ಮೇಲಕ್ಕೆ ಬರ್ಬೇಕಾದ್ರೆ ನಮ್ಮ ಈ ಮಲ್ಚಿಂಗ್ ಏನು ವ್ಯವಸ್ಥೆ ಇದಿರ್ತದಲ್ಲ, ಇದು ಇಲ್ಲೇ ತಡೆಯೋದ್ರಿಂದ ಆ ನೀರು ಇಲ್ಲೇ ಡ್ರೈ ಆಗುತ್ತೆ, ಮೇಕ್ ಹೋಗೋದಿಲ್ಲ ಅದು. ಆಗ ಬೇಸಿಗೆ ಒಳಗೆ ಆ ನೀರು ನಮ್ಮ ತೋಟಕ್ಕೆ ಮೇಂಟೈನ್ ಆಗುತ್ತೆ. ಇನ್ನು ಯಾವುದೇ ನೀರಿನ ಅವಶ್ಯಕತೆ ಇಲ್ಲ ಸರ್. ಹಳೆಕರ್ ಗುರುಗಳು ಮಾರ್ಗದರ್ಶನ. ಅಯ್ಯೋ, ನನ್ನ ತಾಯಿ ಗರ್ಭದಿಂದ ಬತ್ತಿದಂಗೆ ನಾನೇನು ಕಲ್ತ್ಕೊಂಬಂದಿಲ್ಲ. ಗುರುಗಳು ಮಾರ್ಗದರ್ಶನ, ಅವ್ರು ಹೇಳಿರೋದೆಲ್ಲ ನಾವು ಫಾಲೋ ಮಾಡಿದ್ವಿ. ಅದು ಸತ್ಯನೂ ಕೂಡ ಹೌದು. ಹಾಗಾಗಿ ಇಷ್ಟೇ ಇದೆ ಅದು. ಇನ್ನು 4-5 ವರ್ಷ ಕಳೆದ್ರೆ ನನ್ನ ಭೂಮಿಗೆ ನೀರು ಬೇಕಾಗಿಲ್ಲ, ಇನ್ನು ಮುಗೀತು. ನಾನೇ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೆ. ಈಗ ನನಗೆ ಅರ್ಥವಾಗ್ತಾ ಇದೆ ಅದು ಈಗ ಆಲ್ರೆಡಿ. ಕೇಳೋದಿಲ್ಲ. ಈಗ ತಿಂಗಳಾನ್ಗಟ್ಟಲೆ ನನಗೆ ನೀರು ಬೇಕಿಲ್ಲ. ಈಗಲೇ ಆಲಯ ತಿಂಗಳಾನ್ಗಟ್ಟಲೆ ನನ್ನ ತೋಟಕ್ಕೆ ನೀರು ಹೊಡಿದಿದ್ರು ನಡೀತದೆ. ಈಗ ಆ ಮಟ್ಟಕ್ಕೆ ಭೂಮಿ ಡೆವಲಪ್ ಆಗ್ತಾ ಇದೆ ದಿನೇ ಆಗ್ಬೋದು. ಇಲ್ಲಿ ನೋಡಿ, ಬನ್ನಿ ಬನ್ನಿ, ಇದು ನೋಡಿ, ಯಾವುದೇ ಗೊಬ್ಬರ ತಂದು ನಾನು ಹಾಕಿಲ್ಲ. ಇಲ್ಲಿ ನೋಡಿ, ಇದು ಏನು ಅಂತ ಕರಿತೀರಾ ಸ್ವಾಮಿ? ಇದೇನು ಅಂತ ಕರಿತೀರಾ? ಯಾವ ಗೊಬ್ಬರನೂ ಹಾಕಿಲ್ಲ ನೋಡಿ. ಇಲ್ಲಿ ನೋಡಿ, ಎಲ್ಲವೂ ಹಾಗೇನೆ, ಎಲ್ಲ ಮಲ್ಚಿಂಗು. ಮಲ್ಚಿಂಗ್. ನೋಡಿ, ಬನ್ನಿ, ಇಲ್ಲಿ ನೋಡಿ, ಎಲ್ಲ ತೋಲು ಅಷ್ಟೇ ನೋಡಿ. ಇದು ಏನು ಗೊತ್ತಲ್ಲ, ಕೊಟ್ಟಿಗೆ ಗೊಬ್ಬರ ತಂದು ಹಾಕ್ಬೇಕು ಅಂತ ಅಂತೀವಲ್ವಾ? ನೋಡಿ ಅಲ್ಲಿ ಉಳುಗಳು ನೋಡಿ, ಪಿತಿ ಅನ್ನೋದ ನೋಡಿ. ಇದನ್ನೇನಂತ ಕರಿತೀರಿ ಮತ್ತೆ? ಅಷ್ಟೇ ಅಲ್ವಾ? ನೋಡಿ, ಆ ಶೀತ ನೋಡಿ ಹೆಂಗಿದೆ. ಮಳೆ ಊದಿಲ್ಲ, ನಾವು ನೀರು ಬಿಟ್ಟಿಲ್ಲ ನೋಡಿ. ಅಲ್ಲಿ 15-20 ತಿಂಗಳಾದ್ರೂ ಕೂಡ ನೋಡಿ ಎಷ್ಟು ಶೀತ ಇದೆ ನೋಡಿ. ಇದನ್ನೇ ಮತ್ತೆ ನಾವು ಹೇಳ್ತಕ್ಕಂಥದ್ದು. ಇಲ್ಲ, ಸುಮ್ಮನೆ ಮೋಡ ಮುಚ್ಚಿದ ವಾತಾವರಣ, ಮಳೆ ಊದಿಲ್ಲ ನೋಡಿ. ಎಷ್ಟು ಶೀತ ಇದೆ ನೋಡಿ, ಕೈಗೆ ಅಂಟ್ಕೊಂಡು ತಂಗೇನೆ ನೋಡಿ. ಇಲ್ಲಿ ನೋಡಿ, ಮೂಸುಂಬೆ ಎಷ್ಟಿದೆ ನೋಡಿ ಸ್ವಾಮಿ. ಇದ್ರ ತುಂಬವ ಇಂಥವು 100 ಗಿಡ ಅವೆ ನನ್ನ ಹತ್ರ. ಮೂಸುಂಬೆ ಇವೆಲ್ಲ ದುಡ್ಡಲ್ವಾ? ಮತ್ತೆ ಲಾಭ ಅಲ್ವಾ? ಮತ್ತೆ ಲಾಸ್ ಹೌದಲ್ವಾ? ನೋಡಿ, ಇದಕ್ಕೇನು ನಾನೇನು ಮಾಡಕ್ ಹೋಗಿಲ್ಲ ಸ್ವಾಮಿ. ಗಿಡ ನೆಟ್ಟಿದ್ದೊಂದು ಬಿಟ್ಬಿಟ್ರೆ ನೀರು ಜೀವಾಮೃತ ಒಂದು ಮೇಂಟೈನ್ ಮಾಡ್ಕೊಂಡು ಕಳೆ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ನಾನು ಇದಕ್ಕೆ ಮಾಡಿಲ್ವಲ್ಲ. ಮತ್ತೆ ಅದು ಕೊಡಕ್ಕಿಲ್ವಾ? ಅಲ್ಲಿ ಅದಕ್ಕೆ 100 ರೂಪಾಯಿ ದುಡ್ಡಿಲ್ವಾ? ಅದ್ರೊಳಗೆ ಓಲಿ ಬರೀ 100 ರೂಪಾಯಿ ದುಡ್ಡಿಲ್ವಾ ನೋಡಿ? ಅದನ್ನೇ ಹೇಳ್ತಿರೋದು ಅಲ್ವಾ? ಮತ್ತೆ ಹೇಳ್ತಿರೋದು ಇಂಥವು 100 ಗಿಡ ಅವಲ್ಲ ಸ್ವಾಮಿ, ಒಂದೇಯ. ಇನ್ನು ಏರಳಿ, ಇನ್ನು ನಿಂಬೆ, ಇನ್ನು ಕಿತ್ತಳೆ, ಇನ್ನು ಜಾಕಾಯಿ, ಇನ್ನು ಕಾಫಿ, ಇನ್ನು ಕೊಕ್ಕೋ, ಹೇಳಿ ಸ್ವಾಮಿ. ಹಲಸು, ಮಾವು, ಸೀಬೆ, ಪರಂಗಿ, ಏನಿಲ್ಲ ಅಂತಾರೆ ಎಲ್ಲ ಹೋವೆ. ಎಲ್ಲ ಹಿಂಗೆ ಮಾರಾಟಕ್ಕೆ ಮಾಡೋವಷ್ಟೇ ಮಾಡ್ಬಿಟ್ಟಿದ್ದೀನಿ ಎಲ್ಲವೂ. ಯಾವ್ದ್ರಾಗಾರ ದುಡ್ಡು, ಎಲ್ಲರ ಕೈ ಹಾಕಿ ದುಡ್ಡು ಸಿಗ್ತವೆ. ಅಷ್ಟೇ.
ಕಾಯಬೇಕು ಅದೇ ಇವತ್ತು ಮಾಡ್ಬಿಟ್ಟು ಬೆಳಗ್ಗೆನೇ ನನಗೆ ದುಡ್ಡು ಅಂತ ಇಲ್ಲಿ ನೋಡೋಕ್ಕಾಗೋದಿಲ್ಲ. ಕಾಯಬೇಕು, ಪೇಷನ್ಸ್ ಬೇಕು. ಹೌದು ನೋಡಿ, ಕಳೆ ಹಿಂಗೆ ಬೆಳೆಸ್ತೀವಿ, ಹಿಂಗೆ ನೋಡಿ ಎಷ್ಟಿದೆ ಕಳೆ ನೋಡಿ, ನೋಡಿ ಎಷ್ಟು ಹೈಟ್ ನೋಡಿ, ಎಷ್ಟು ಹೈಟ್ ಬಂದಿದೆ ನೋಡಿ ಕಳೆ ನೋಡಿ, ಇಲ್ಲಿ ನೋಡಿ. ಹಿಂಗೆ ಬೆಳೆಸ್ಕೊತೀವಿ, ಹೊಡಿತೀವಿ. ಹಂಗಾಗಿ ನೋಡಿ ಇಲ್ಲಿ ಹೆಂಗೆ ಬೀಳ್ತದೆ ನೋಡಿ, ನೋಡಿ ಹಾಸಿಗೆ ಬಿದ್ದಂಗೆ ಬೀಳ್ತದೆ. ಗೊಬ್ಬರ ಬೇಕಾಗಿಲ್ಲ, ಇದೇ ಗೊಬ್ಬರ ಕನ್ವರ್ಟ್ ಆಗೋದು. ಈ ಥರ ದ್ವಿದಳ ಧಾನ್ಯಗಳನ್ನ ಹಾಕ್ಕೊಳ್ಳಿ, ಕಾಳು ಹಾಕ್ಕೊಳ್ಳಿ. ನೋಡಿ ಎಲ್ಲ ಹೆಂಗೆ ಹುಟ್ಟವು ನೋಡಿ. ಹೌದು ಅಷ್ಟೇ ನೋಡಿ. ನಿಂಬೆ ಅದಾಯ್ತಾ, ಮೂಸಂಬಿ ಆಯ್ತಾ, ನಿಂಬೆ ನೋಡಿ. ಈಗ ಇಂಥವು 100 ಗಿಡ ಅವೆ. ಇದ್ರೊಳಗೆ ದುಡ್ಡಿಲ್ವಾ ನನಗೆ? ದುಡ್ಡಿಲ್ವಾ ಸರ್ ಇದ್ರೊಳಗೆ? ಹೇಳಿ ನೋಡೋಣ. ದುಡ್ಡು ಅಂತಾರೆ, ದುಡ್ಡಿಲ್ವಾ ಸರ್ ನಾನು ಜೀವನ ಮಾಡೋಕ್ಕೆ? ಹೇಳಿ ಮತ್ತೆ. ನಾವು ವಿಧಾನಸೌಧ ಕೊಂಡ್ಕೊಳ್ಳೋ ವ್ಯವಸ್ಥೆ ಬೇಡಿ, ನನ್ನ ಕುಟುಂಬ ನಾವು ಸರಿಯಾದ ರೀತಿ ಜೀವನ ಮಾಡೋಕ್ಕೆ ಇವೆಲ್ಲ ಆಯ್ತಾವ ತಾನೆ. ಮತ್ತು ಇದೇ ಕೃಷಿ. ಮತ್ತೆ ನೋಡ್ಕೊಳ್ಳಿ ಎಷ್ಟಿವೆ ಅಂತ ನೋಡ್ಕೊಳ್ಳಿ. ನಾನು ಈಗ 5 ರೂಪಾಯಿಗೆ ಒಂದು ನಿಂಬೆಹಣ್ಣು ನಾನು ಇಲ್ಲೇ ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ 5 ರೂಪಾಯಿಗೆ ಒಂದು ಕೊಡ್ತೀನಿ. ಒಂದು ಗಿಡದಲ್ಲಿ ಎಷ್ಟವೆ? ಒಂದು 100 ನಿಂಬೆಹಣ್ಣು ಸಿಗ್ತವೆ ಅಂತ ಇಟ್ಕೊಳ್ಳಿ. ಎಷ್ಟಾಯಿತು? 5 ರೂಪಾಯಿ, 500 ರೂಪಾಯಿ ದುಡ್ಡಾಯಿತು. ಸಾಕಲ್ವಾ ನನಗೆ? ಸಾಕಲ್ವಾ ಸರ್? 106 ಗಿಡಗಳು ಸರ್, ಇವು ಒಂದಲ್ಲ. ಇನ್ನೇನಾಗ್ಬೇಕು ಸರ್ ನನಗೆ? ಅದಕ್ಕೇನೂ ಮಾಡಿಲ್ಲ ಸರ್. 10 ರೂಪಾಯಿ ನಾನು ಖರ್ಚು ಮಾಡಿಲ್ಲ ಸರ್. ಇದಕ್ಕೆ 10 ರೂಪಾಯಿ ಖರ್ಚು ಮಾಡಿಲ್ಲ. ಗೊಬ್ಬರನೂ ತಂದು ಹಾಕಿಲ್ಲ, ಔಷಧಿನೂ ಹೊಡೆದಿಲ್ಲ ಸ್ವಾಮಿ. ಔಷಧಿನೂ ತಂದು ಹಾಕಿಲ್ಲ. ನಾವು ಯಾವುದು ಅದು ಮಾಡೋಕ್ಕೆ ಹೋಗಲ್ಲ. ನಂದು ನಾವೇ ಮಾಡ್ಕೋತೀವಿ, ನಾವು ಮನೆಯೇ ಮಾಡ್ಕೋತೀವಿ ಎಲ್ಲನೂ. ಹೌದೌದು. ಮಧ್ಯೆಲ್ಲ ಗ್ಲಿಸರಿಡಿ ಹಾಕ್ಕೊಂಡಿರ್ತೀನಿ ನೋಡಿ. ಇವೆಲ್ಲ ಇವು ಮಲ್ಚಿಂಗ್ NPK. ಗ್ಲಿಸರಿಡಿಯ ಇವೆಲ್ಲ NPK ಸಪೋರ್ಟ್ಗೆ. ಮತ್ತು ಇದಂಥದ್ದು ಪಾಲಿವಾನ ಅಂತ ಹಾಕ್ಕೊಂಡಿರ್ತೀನಿ. ಪಾಲಿವಾನ ಅಂತ. ಅದು ಹಿಂಗೆ ಮೇಂಟೈನ್ ಆಗುತ್ತೆ. ಕಾಳು ನೋಡಿ ಸ್ವಲ್ಪ ಇಲ್ಲಿ ಕಾಳು ಹೆಂಗೆ ಹುಟ್ಟಿವೆ ಅಂತ ನೀನು ಉಳುಮೆ ಮಾಡಬೇಕು ಅಂತ ನೋಡಿ. ಇಲ್ಲಿ ಏನಿದೆ, ಉಳುಮೆ ಇಲ್ದಲೆ ಹುಡ್ತವೆ ಅನ್ನೋದು ಗೊತ್ತಾಯ್ತಾ ಇಲ್ಲಿಗ? ನೋಡಿ ಹೆಂಗೆ ಹುಟ್ಟಿವೆ ನೋಡಿ. ಮುಗೀತಲ್ಲ ಸರ್, ವರ್ಷ ತನಕ ಮೇಂಟೈನ್ ಮಾಡ್ಬೋದು ಇದನ್ನ. ಅವೇ ಉದುರ್ತವೆ, ಅವೇ ಹುಡ್ತವೆ, ಅವೇ ಉದುರ್ತವೆ, ಅವೇ ಉಟ್ಕೋತವೆ. ಭೂಮಿ ಫಲವತ್ತಾಗುತ್ತೆ. ಹೌದೌದು ನೋಡಿ, ನೀವು ಓಡಾಡುತ್ತೀರ, ನೀವು ಓಡಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ಲೇಯರು ಅಲ್ವೇ? ಏನು 4 ಲೇಯರ್ ಮೇಲೆ ಬಂದ ಮೇಲೆ 5ನೇ ಲೇಯರ್ ಅಂತೀವಲ್ಲ, 5ನೇ ಲೇಯರ್ ನೋಡಿ ಅರಿಶಿನ ಶುಂಠಿ ಈ ಟೈಪ್ ಮಾಡ್ಕೊಳ್ತೀವಿ ಮಧ್ಯದಲ್ಲೆಲ್ಲವ. ಇದು ಏನು ಬೇಕಿದು 5 ಲೇಯರಲ್ಲಿ, ಇದು 5ನೇ ಲೇಯರ್, ಕೊನೆ ಲೇಯರ್. ಇದು ನೆರಳು ಬಿಸಿಲು ಏನೂ ಬೇಕಾಗಿಲ್ಲ, ಇದಕ್ಕೆ ಯಾವುದು ಬೇಕಾಗಿಲ್ಲ. ತನ್ನ ಪಾಡಿ ತಂದು ಬೆಳ್ಕೊಂಡು ಹೋಗುತ್ತೆ. ನನಗೆ ಬೇಕಾದಾಗ ಕಟ್ಕೋಬೋದು, ಅಲ್ಲೇ ಬಿದ್ದಿರ್ತದೆ. ನನಗೆ ಬೇಕಾಗಿ ಕಿತ್ಕೋತೀನಿ, ಬೇಡ ನನಗೆ ಬೇಕಾದಾಗ ಹಾರ್ವೆಸ್ಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಅಲ್ಲೇ ಬಿಸಾಕಿರ್ತೀವಿ, ಬಿದ್ದಿರ್ತದೆ. ಈ ವರ್ಷ ಕೊಳಿತತೆ, ಮುಂದೆ ವರ್ಷಕ್ಕೆ ಮತ್ತೆ ಬೆಳ್ಕತತೆ, ಮತ್ತೆ ಅದೇ ಬೆಳೆಯುತ್ತೆ. ಕೈ ಹಾಕಕ್ಕೆ ಇಲ್ಲ, ನಾನು ಬೇಕಾಗಿಲ್ಲ ನನಗದು. ಹೀಗೆ ಇದು ನ್ಯಾಚುರಲ್ ಕೃಷಿ, ಇದೇ ನೈಸರ್ಗಿಕ ಕೃಷಿ ಮಹತ್ವ. ಇದು ನೋಡ್ಬೇಕು, ಮಾಡ್ಕೋಬೇಕು, ಮಾಡ್ಲಿ. ಸರಿ ಅನ್ಸಿದ್ರೆ ಆಯ್ಕೆ ಮಾಡ್ಕೊಳ್ಳಿ. ಸರಿ ಅನ್ಸಿದ್ರೆ ಆಯ್ಕೆ ಮಾಡ್ಕೊಳ್ಳಿ. ಸಿಲ್ವಾರ್ಗಳು, ಇವು ತೇಗದ ಗಿಡಗಳೆಲ್ಲ ಹಾಕಿ ನೋಡಿ. 2000 ಇವೆ ಅಂತ ಹೇಳಿದ್ನಲ್ಲ, ಅರಣ್ಯ ಗಿಡಗಳು ನೋಡಿ, ಇಲ್ಲಿವೆ ನೋಡಿ, ಏಕಲೈನು. ಇದಕ್ಕೆ ಈಗ ನೆಕ್ಸ್ಟ್ ಇದನ್ನ ಹಾಕ್ಬೇಕು, ಮೆಣಸು ಹಾಕಬೇಕು ಅನ್ನೋ ಉದ್ದೇಶಕ್ಕೆ ಹಾಕಿ ಬಿಟ್ಟಿದ್ದೀನಿ. ಮೆಣಸನ್ನು ಮೇಂಟೈನ್ ಮಾಡ್ತೀನಿ. ನೋಡಿ ಎಲ್ಲ ಕೊಕ್ಕೋ ಹಾಕಿ ಅದು 5 ವರ್ಷ ಆಯಿತು. ಅಲ್ಲಿ 5 ವರ್ಷ ತುಂಬಿ ಬಂದಿದೆ. ಅಲ್ಲಿನೇ ಏಳು ಶುರುವಾಗಿದೆ. 2.5 ವರ್ಷ. ಎಲ್ಲ ಬಂದಿವೆ ನೋಡಿ, ಬಂದಿವೆಲ್ಲ. ಇಲ್ಲ ಇದೆ ನೋಡಿ, ಇದಕ್ಕೆ 2.5 ವರ್ಷಕ್ಕೆಲ್ಲ ಕೊಕ್ಕೋ ಬಂದಿದೆ. ಇವೇನೆ ಕೊಕ್ಕೋಗಳು ನೋಡಿ, ಅಲ್ಲೆಲ್ಲ ಬಂದಿವೆ. ಈಗೆಲ್ಲ ಹೂ ಆಗ್ತಾ ಇದ್ದಾವೆ ನೋಡಿ, ಈಚೆ ಆಗ್ತಾ ಇದ್ದಾವೆ. ಇವೆಲ್ಲ ಬಂದಿರ್ತವೆ, ಈಗೆಲ್ಲ ಕಿತ್ಕೊಂಡಿರ್ತೀವಿ ಬಂದಂಗೆ. ಗಿಡದ ಮಧ್ಯೆ ಎಲ್ಲ ಈಗ ತೆಂಗು ಹಾಕಿರ್ತಾರೆ, ಅಡಿಕೆ ಹಾಕಿರ್ತಾರೆ, ಅದ್ರ ಮಧ್ಯೆ ಕೋಕೋ ಹಾಕೊಳ್ಳೋದು ಒಳ್ಳೇದು, ಕಾಫಿ ಹಾಕೊಳ್ಳೋದು ಒಳ್ಳೇದು? ಕೋಕೋ ನನ್ನ ಅನುಭವದಲ್ಲಿ ಕಾಫಿ ಕೋಕೋ ಎರಡು ಒಂದೇ ಜಾತಿಗೆ ಸೇರಿದ್ದೇ ಆದರೂ ಸ್ವಲ್ಪ ಹೆಚ್ಚು ಕಮ್ಮಿಲಿ. ನಮಗೆ ಲೇಬರ್ ನೋಡೋಕೆ ಹೋದಾಗ ಕಾಫಿಲಿ ಲೇಬರ್ ಜಾಸ್ತಿ, ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಕಾಫಿಲಿ. ಅದೇ ನಮ್ಮ ಕೊಕ್ಕೋದಲ್ಲಿ ಬರೋದಿಲ್ಲ. ಈಗ 1 ಎಕರೆ 5 ಎಕರೆ 10 ಎಕರೆ ಇದ್ರೂ ಕೂಡ ಮನೆಯವರೇ ಅದನ್ನು ಮೇಂಟೈನ್ ಮಾಡ್ಕೋಬೋದು. ಕೋಕೋ ಆದರೆ ಕಾಫಿ ಹಂಗೆ ಮಾಡೋಕ್ಕಲ್ಲ. ಅದಕ್ಕೆ 10-20 ಜನ ಲೇಬರ್ನ ಹಿಡ್ಕೊಂಬರ್ಬೇಕು, ಅದನ್ನು ಕೀಳಬೇಕು, ಅದನ್ನು ಇದು ಒಣಗಿಸ್ಬೇಕು. ಭಯಂಕರ ಅದು ಕೆಲಸ ಜಾಸ್ತಿ ಹಿಡಿತೈತೆ. ಕೊಕ್ಕೋದೆಲ್ಲಾರ ಅಷ್ಟು ಕೆಲಸ ಬರೋದಿಲ್ಲ, ಮನೆಯವರೇ ಮೇಂಟೈನ್ ಮಾಡ್ಕೋಬೋದು. ರೈಟು ಹೆಚ್ಚು ಕಮ್ಮಿ ಅದರಷ್ಟೇ ಸಿಗುತ್ತೆ. ಇದುವೇ ಲೇಬರ್ ಖರ್ಚು ಮಾಡೋದ್ರ ಬದಲು
ಇದ್ರಲ್ಲಿ ಎಷ್ಟು ಬಂದ್ರು ಹೌದು, ಅದು ಸ್ವಲ್ಪ ಜಾಸ್ತಿ ಸಿಕ್ಕಿರುವೆ ಅದಕ್ಕಿಂತ ಹೆಚ್ಚು ಲೇಬರ್ ಖರ್ಚು ಹೊಂಟೋಗುತ್ತೆ ಕಾಫಿಲಿ. ಕೊಕ್ಕೋದಲ್ಲಿ ಅಲ್ಲಿ ಉಳಿತಾಯ ಮಾಡೋಕ್ಕಲ್ಲ. ಕೊಕ್ಕೋದಲ್ಲಿ ಕಡಿಮೆ ಈಲ್ಡ್ ಬಂದ್ರೂ ನಮಗೆ ಲೇಬರ್ ಖರ್ಚು ಉಳಿಯೋದ್ರಿಂದ ಕೊಕ್ಕೋ ಲಾಭ ಜಾಸ್ತಿ ಆಗುತ್ತೆ. ನಮಗೆ ಕಾಫಿಗಿಂತ ಕೊಕ್ಕೋ ಲಾಭ ಜಾಸ್ತಿ ಆಗುತ್ತೆ. ಮತ್ತು ಇದರ ಏನು ಮಲ್ಚಿಂಗ್ ಇದು ಬೀಳುತ್ತಲ್ಲ, ಇದ್ರ ಎಲೆಗಳೆಲ್ಲ ಬೀಳ್ತಾವಲ್ಲ ಕೆಳಕ್ಕೆ, ಇದು ಒಳ್ಳೆ ಪೊಟ್ಯಾಶ್ ಇದು. ಈ ಕಡೆ ಆ ಗಿಡಕ್ಕೂ ಪೊಟ್ಯಾಶ್ ಕೊಡುತ್ತೆ, ಆ ಗಿಡಕ್ಕೂ ಪೊಟ್ಯಾಶು, ಆ ಗಿಡಕ್ಕೂ ಪೊಟ್ಯಾಶ್ ಕೊಡುತ್ತೆ, ಈ ಗಿಡಕ್ಕೂ. ಈ 4 ಗಿಡದ ಮಧ್ಯೆ ಇದೇನಿದೆ 4 ಗಿಡಕ್ಕೂ ಇದು ಪೊಟ್ಯಾಶ್ ಸಪ್ಲೈ ಮಾಡ್ತಕ್ಕಂಥದ್ದು. ಹಾಗಾಗಿ ನನಗಿದು ಬಹಳ ಮುಖ್ಯ. ಲೇಬರ್ ಖರ್ಚು ಕಡಿಮೆ ಆಗುತ್ತೆ, ಅದರಿಂದ ಬರೋ ಲಾಭನೂ ಬರುತ್ತೆ, ಭೂಮಿ ಫಲವತ್ತಾಗಲಿಕ್ಕೂ ಕಾರಣ ಆಗುತ್ತೆ. ಹಾಗಾಗಿ ಕೊಕ್ಕೋನೇ ನಾನು ಪ್ರಿಪೇರ್ ಮಾಡ್ತೀನಿ. ಮತ್ತೆ ಈಗ ಅಂತರ ಅಂದ್ರೆ ಎಷ್ಟೆಷ್ಟು ಅಂತರಗಳು ಕಾಪಾಡ್ಕೋಬೇಕು ಪ್ರತಿ ಗಿಡಕ್ಕೆ? ಅಂತರ ಏನು ಮಾಡೋಕ್ಕಿಲ್ಲ. ಇದು ಕೊಕ್ಕೋ, ಇದು ಜಾಕಾಯಿ ಎಲ್ಲ ಬಿದ್ದು ಹೊಡೆದೋಗಿದೆ ನೋಡಿ. ಈ ಥರ ಜಾಕಾಯಿಗಳು ಬರ್ತವೆ. 3 ಲೇಯರ್ ಬಂದಿರ್ತವೆ. ಇದು ಮೊದಲನೇ ಲೇಯರು. ಉಪ್ಪಿನಕಾಯಿ ಹಲ್ವಾ ಪಲ್ವಾ ಮಾಡ್ತಾರೆ. ಬರುತ್ತಿದ್ದು ಉಪ್ಪಿನಕಾಯಿ 7 ಮಾಡಿಸಿದ್ದು ಮಾತ್ರ. ಹಲ್ವಾ ಮಾಡ್ತಾರೆ ಇದನ್ನು, ಅದು ಬರ್ತದೆ. ಇದು ಮೇಗಲ್ದು ಕೆಂಪು ಏನು ಬರುತ್ತೆ ಇದೇ ಪತ್ರೆ, ಇದು ಕಾಸ್ಟ್ಲಿ. ಇದು ಇನ್ನು ಒಳಗಿದು ಕಪ್ಪುದು ಬೀಜ ಬರ್ತದೆ, ಅದು ಕೂಡ ಮಸಾಲೆ ಐಟಮ್ಗೆ ಅದು ಬರುತ್ತೆ. ಇವು 3 ಐಟಮ್ಗಳು ಇವು ಜಾಕಾಯಿಲಿ ಉಪಯೋಗಕ್ಕೆ ಬರ್ತವೆ. ಅಂತರ ಕೇಳಕ್ ಬಂದಿರ ನಿಮ್ಮ? ಅಂತರ ಹೇಳಿ ಸರ್. ಕಾಪಾಡ್ಕೋಬೇಕು ಪ್ರತಿ ಗಿಡಕ್ಕೆ ಅಥವಾ ಅಂತರ ಅಂತ ನಾನೇನು ಮೇಂಟೈನ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ 2 ತೆಂಗಿತ್ತಲ್ಲವ್ರ ನೋಡಿ, ಅಲ್ಲೊಂದು ತೆಂಗು ಇಲ್ಲೊಂದು ತೆಂಗಿದೆ ಅಂತ ಇಟ್ಕೊಳ್ಳಿ. ಆ 2 ತೆಂಗಿನ ಮಧ್ಯದಲ್ಲಿ ಒಂದು ಲೈನು ಅಡಿಕೆ ತಂದಿದ್ದೀನಿ. ತೆಂಗಿನ ನ್ಯಾರ್ಕು ಒಂದು ಅಡಿಕೆ ತಂದಿದ್ದೀನಿ, ಮಧ್ಯಕ್ಕೆ ಅಡಿಕೆ ತತ್ತೀನಿ, ಮತ್ತು ಆ ಕಡೆ ತೆಂಗಿನ ನ್ಯಾರ್ಕು ಒಂದು ಅಡಿಕೆ ತಂದಿರ್ತೀನಿ. ಈಗ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀನಿ. ಅಲ್ಲಿಗೆ ಅಲ್ಲಿ ಹೆಚ್ಚು ಕಮ್ಮಿ ನಮ್ಗೆ ಅದು 15 ಅಡಿ ಮೇಲೆ ಬರ್ತದೆ. ಗ್ಯಾಪು 15 ಅಡಿ ಮೇಲೆ ಬರ್ತವೆ. ಇಲ್ಲಿ ನೋಡಿ 15 ಅಡಿ ಬರ್ತವೆ. ಇಲ್ಲಿ ನೋಡಿ, ಇಲ್ಲಿ 15. ಇದ್ರ ಮಧ್ಯದಲ್ಲಿ ಒಂದು ಲೈನ್ ತೊಗೊಂಬತ್ತೀನಿ, ಮತ್ತು 2 ಅಡಿಕೆ ಮಧ್ಯದಲ್ಲಿ ಮತ್ತೆ ತಗೊಂಬತ್ತೀನಿ. ಆಗ ಒಂದು 8 ಅಡಿಗೆ ಒಂದೊಂದು ಬರ್ತವೆ. ಅವಾಗ ಹಿಂಗೆಲ್ಲ ಇದು ಸಿಲ್ವರ್ ರೋಡ್ ಪಕ್ಕ ಹಾಕೊಂಡಿರೋದು, ಒಳಕ್ಕೆ ಹಾಕೊಂಡಿದ್ದೀನಿ. ಅವು ಇಲ್ಲಿ ಹಾಕಿದ್ದೀನಿ ನೋಡಿ. ಎಲ್ಲ ಗಿಡಗಳು ಮಿಕ್ಸಿಂಗು, ಎಲ್ಲವೂ ಬರೀ ಕೊಕ್ಕೋ ಮಾತ್ರ ಅಲ್ಲ, ಎಲ್ಲವೂ ಒಂದು ಕೊಕ್ಕೋ ಹಾಕಿರ್ತೀನಿ. ಹೌದು, ಒಂದು ನುಗ್ಗೆ ಇದೆ, ಇನ್ನೊಂದು ಕಾಫಿ ಇರ್ತತೆ, ಇನ್ನೊಂದು ಏಲಕ್ಕಿ ಇರ್ತತೆ, ಇನ್ನೊಂದು ಜಾಕಾಯಿ ಇರ್ತತೆ, ಇನ್ನೊಂದು ನಿಂಬೆ ಇರ್ತತೆ, ಇನ್ನೊಂದು ಏಲಕ್ಕಿ ಇರ್ತತೆ, ಮತ್ತು ಇನ್ನೊಂದು ಮೂಸುಂಬೆ ಇರ್ತತೆ, ಇನ್ನೊಂದು ಎರಳಿಕಾಯಿ ಇರ್ತತೆ, ಮತ್ತಿನ್ನೊಂದು ಜಾಕಾಯಿ, ಮತ್ತೊಂದು ಕೊಕ್ಕೋ, ಹೀಗೆ 1 by 1 ಮತ್ತೆ ರಿಪೀಟ್, ಮತ್ತೆ ಹೀಗೆ ಮಧ್ಯದಲ್ಲಿ ಮಾಡ್ಕೊಂಡು ಹೋಗ್ತೀವಿ ನೋಡಿ. ಇವೆಲ್ಲ ಅದೇ ಥರ ಮಾಡ್ರವೇನೆ ನೋಡಿ. ಎಲ್ಲ ಸಾಲುಗಳು ಹಂಗೆ ಬಂದೇವೆ ನೋಡಿ, ಎಲ್ಲ ಅದೇ ಥರ ಮಾಡ್ಕೊಂಡು ಬಂದಿದ್ದೀನಿ.